ಮಕ್ಕಳಿಗಾಗಿ ರಾಮಾಯಣ ಭಾಗ 13 ಜಟಾಯುವಿನ ವೀರಮರಣ. ರಾವಣ ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಸೀತೆಯ ಯಾವುದೇ ಪ್ರತಿಭಟನೆ ಫಲಕಾರಿಯಾಗಿರಲಿಲ್ಲ. ಸೀತೆ ಸಿಕ್ಕ ಗಿಡ ಮರ ಪಕ್ಷಿ ಎಲ್ಲದರಲ್ಲೂ ತನಗೆ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಿದ್ದಳು. ಜಟಾಯು ಪ್ರತಿಭಟಿಸಿ ರಾವಣನ ಕೈಯಿಂದ ಕೊಲ್ಲಲ್ಪಟ್ಟಿದ್ದ. ಸೀತೆ ದುಃಖಿಸುತ್ತಾ ರಾವಣನೊಂದಿಗೆ ಹೋಗುತ್ತಿದ್ದಾಗ ಕೆಳಗೆ ಬೆಟ್ಟದ ಮೇಲೆ ಮಾನವರಂತೆ ಕಾಣುತ್ತಿದ್ದ ಕಪಿಗಳು ಕುಳಿತಿದ್ದನ್ನು ಕಂಡಳು. ಸ್ನೇಹಿತರೆ, ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಯನ್ನು ನೋಡೋಣ. ಸೀತೆ ತಕ್ಷಣ ತನ್ನ ಆಭರಣಗಳನ್ನು ತೆಗೆದು ತನ್ನ ಒಂದು ಮೇಲು ಹೊದಿಕೆಯನ್ನು ಹರಿದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ಕಪಿ ಮಾನವರೆಡೆಗೆ ಎಸೆದಳು. ಆಶ್ಚರ್ಯಚಕಿತರಾದ ಕಪಿ ಮಾನವರು ಮೇಲೆ ನೋಡುವಷ್ಟರಲ್ಲಿ ರಾವಣನ ವಿಮಾನ ಹೋಗಿಯಾಗಿತ್ತು. ಅವನು ಸಮುದ್ರ ದಾಟಿ ತನ್ನ ಸಾಮ್ರಾಜ್ಯ ಲಂಕೆಯನ್ನು ತಲುಪಿದ. ರಾವಣ ಸೀತೆಯನ್ನು ಒಂದು ಸುಂದರವಾಗಿ ಅಲಂಕೃತಗೊಂಡಿದ್ದ ವೈಭವೋಪೇತ ಕೋಣೆಯೊಂದರಲ್ಲಿ ಕೂಡಿ ಹಾಕಿ ಕೆಲವು ರಕ್ಕಸ ಹೆಂಗಸರನ್ನು ಕಾವಲಿಗೆ ಬಿಟ್ಟ. ಸೀತೆಗೆ ಯಾವುದೇ ತೊಂದರೆಯಾಗದಂತೆ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಆಜ್ಞಾಪಿಸಿದ್ದ ರಾವಣ ಅವಳನ್ನು ಸುಖವಾಗಿರುವಂತೆ ನೋಡಿಕೊಂಡರೆ ಕ್ರಮೇಣ ಒಪ್ಪಿ ತನ್ನ ರಾಣಿಯಾಗುವಳೆಂಬ ನಂಬಿಕೆ ಅವನಿಗೆ. ನಂತರ ದಿನನಿತ್ಯ ರಾವಣ ಸೀತೆಯನ್ನು ಭೇಟಿಯಾಗಲು ಹೋಗುತ್ತಿದ್ದ. ಬರೀ ಕೈಯಲ್ಲಿ ಹೋಗುತ್ತಿರಲಿಲ್ಲ. ಬೆಲೆ ಬಾಳುವ ಉತ್ತಮ ಉಡುಗೊರೆಗಳನ್ನು ಸೀತೆಗೆ ಕೊಟ್ಟು ಅವಳನ್ನು ಮನವೊಲಿಸಿಕೊಳ್ಳುವುದು ಅವನ ಉಪಾಯವಾಗಿತ್ತು. ವಿಧವಾಗಿ ಅವಳನ್ನು ಹೊಗಳುತ್ತಾ ಹೇಗಾದರೂ ಮಾಡಿ ಒಲಿಸಿಕೊಳ್ಳಲು ಎಲ್ಲ ಬಗೆಯಲ್ಲೂ ಪ್ರಯತ್ನಿಸುತ್ತಿದ್ದ. ಆದರೆ ಸೀತೆಗೆ ಅವನನ್ನು ಕಂಡರೇ ಜಿಗುಪ್ಸೆ. ಅವನ ಮಾತುಗಳಿಂದ ಅವಳಿಗೆ ಭಯಂಕರ ಹಿಂಸೆ. ಅವಳಿಗೆ ಈ ಬಗೆಯ ಸುಖ ಸೌಲಭ್ಯಗಳು ಬೇಕಾಗಿಯೇ ಇರಲಿಲ್ಲ. ಅವಳು ಇಚ್ಛೆಪಟ್ಟಿದ್ದರೆ ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡು ಇದಕ್ಕಿಂತ ಹೆಚ್ಚಾಗಿ ಬಾಳಬಹುದಾಗಿತ್ತು. ಆದರೆ ಅವಳಿಗೆ ಬೇಕಿದ್ದುದು ಅವಳ ಪತಿ ಶ್ರೀರಾಮನ ಸಾನ್ನಿಧ್ಯ. ಅದನ್ನು ಬಿಟ್ಟು ಉಳಿದ್ಯಾವುದೂ ಹೆಚ್ಚಿನದಾಗಿರಲಿಲ್ಲ ಅವಳಿಗೆ ಪ್ರಪಂಚದಲ್ಲಿ. ರಾವಣ ಅವಳ ಕೋಣೆಗೆ ಬಂದಾಗ ಅವಳು ತನ್ನ ಕಣ್ಣು ಕಿವಿಗಳನ್ನು ಮುಚ್ಚಿಕೊಂಡು ಕುಳಿತಿರುತ್ತಿದ್ದಳು. ಕೆಲವೊಮ್ಮೆ ಕೋಪದಿಂದ ಉಗ್ರವಾಗಿ ಹೇಳುತ್ತಿದ್ದಳು, ರಾವಣಾಸುರ, ನೀನು ಮಾಡುತ್ತಿರುವುದು ಅನ್ಯಾಯ. ನೀನೇನೇ ಹೇಳು ಅಥವಾ ಏನೇ ಮಾಡು, ನಾನು ಕೇಳುವುದೂ ಇಲ್ಲ, ನಿನ್ನತ್ತ ನೋಡುವುದು ಕೂಡ ಇಲ್ಲ. ನೀನು ಮೋಸದಿಂದ ನನ್ನನ್ನು ಕರೆದುಕೊಂಡು ಬಂದಿರುವೆ. ಅಯ್ಯೋ, ನಾನು ಲಕ್ಷ್ಮಣನ ಮಾತನ್ನು ಕೇಳಬೇಕಾಗಿತ್ತು, ತಪ್ಪು ಮಾಡಿದೆ ನಾನು ಎಂದೆಲ್ಲ ಹೇಳುತ್ತಾ ಜೋರಾಗಿ ಅಳುತ್ತಿದ್ದಳು. ಸೀತೆ ಹೀಗೆ ಸತತವಾಗಿ ತನ್ನ ಬೇಡಿಕೆಯನ್ನು ತಿರಸ್ಕರಿಸುತ್ತಾ ಬಂದಾಗ ರಾವಣನಿಗೆ ಕಿರಿಕಿರಿಯಾಗತೊಡಗಿತ್ತು. ಒಮ್ಮೆ ಬಂದವನು ಅವಳಿಗೆ ಎಚ್ಚರಿಕೆ ಕೊಟ್ಟ. ನೋಡು ಸೀತೆ, ನಾನು ನಿನಗೆ 1 ವರ್ಷ ಸಮಯ ಕೊಡುತ್ತೇನೆ. ಅಷ್ಟರಲ್ಲಿ ನೀನು ನನ್ನಾಸೆಗೆ ಒಪ್ಪಿಕೊಂಡು ನನ್ನನ್ನು ವಿವಾಹವಾದರೆ ಸರಿ. ಇಲ್ಲವಾದಲ್ಲಿ 1 ವರ್ಷದ ನಂತರ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸಿಬಿಡುತ್ತೇನೆ ಎಂದು ಹೇಳಿ ಅವಳನ್ನು ಅಶೋಕವನದಲ್ಲಿರುವಂತೆ ಏರ್ಪಾಡು ಮಾಡಿ ಕಾವಲು ಕಾಯುತ್ತಿದ್ದ ರಕ್ಕಸಿಯರಿಗೆ ಹೇಗಾದರೂ ಮಾಡಿ ಸೀತೆ ಒಪ್ಪಿಕೊಳ್ಳುವಂತೆ ಪ್ರಯತ್ನ ಪಡಬೇಕೆಂದು ಆಜ್ಞಾಪಿಸಿ ಅಲ್ಲಿಂದ ನಡೆದ. ಇತ್ತ ಕಡೆ ಸತ್ತು ಬಿದ್ದಿದ್ದ ಮಾರೀಚನ ದೇಹವನ್ನು ಕಂಡ ಲಕ್ಷ್ಮಣನಿಗೆ ವಿಷಯದ ಅರಿವಾಗಿತ್ತು. ರಾಮ ಲಕ್ಷ್ಮಣರಿಬ್ಬರಿಗೂ ಸೀತೆಯ ಅಪಾಯದ ಪರಿಸ್ಥಿತಿ ಅರ್ಥವಾಗಿದ್ದರಿಂದ ಪಂಚವಟಿಯ ಕಡೆ ಧಾವಿಸಿದ್ದರು. ಮನೆ ಖಾಲಿಯಾಗಿತ್ತು. ಸೀತೆ ಅಲ್ಲಿರಲಿಲ್ಲ. ಆಘಾತಗೊಂಡ ಅವರು ಸೀತೆಗಾಗಿ ಎಲ್ಲ ಕಡೆ ಹುಡುಕಾಡಿದರು. ಗೋದಾವರಿ ನದಿಯ ತೀರದುದ್ದಕ್ಕೂ ಹುಡುಕಾಡಿ ನಿರಾಶೆಗೊಂಡು ಹಿಂತಿರುಗಿದರು. ಶ್ರೀರಾಮನ ಹೃದಯ ಛಿದ್ರಗೊಂಡಿತ್ತು. ಸೀತೆಯ ಸನಿಹವಿಲ್ಲದೆ ಅವನಿಗೆ ಎಲ್ಲ ವಿಷಯಗಳು ಅರ್ಥಹೀನವಾಗಿದ್ದವು. ಆಗಾಗ ಲಕ್ಷ್ಮಣನ ಮೇಲೆ ಕೋಪಗೊಳ್ಳುತ್ತಿದ್ದ. ಸೀತೆಯನ್ನು ಏಕೆ ಒಬ್ಬಳನ್ನೇ ಬಿಟ್ಟು ಹೋದೆ ಎಂಬುದಾಗಿ ಸಿಡುಕುತ್ತಿದ್ದ. ಲಕ್ಷ್ಮಣ ಸೀತೆ ತನ್ನನ್ನು ಹೇಗೆಲ್ಲ ಒತ್ತಾಯಪಡಿಸಿದಳು. ತಾನು ಯಾವ ಪರಿಸ್ಥಿತಿಯಲ್ಲಿ ಸೀತೆ ಒಬ್ಬಳನ್ನೇ ಬಿಟ್ಟು ಹೋಗಲೇಬೇಕಾಯಿತು. ಹೋಗುವ ಮುಂಚೆ ತಾನು ಲಕ್ಷ್ಮಣ ರೇಖೆಯನ್ನೆಳೆದು ಅತ್ತಿಗೆಗೆ ದಾಟಲೇಬಾರದೆಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದು ಎಲ್ಲವನ್ನು ಹೇಳಿದರು. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಮರೆತು ಮತ್ತೆ ರಾಮ ಅದೇ ಮಾತನ್ನು ತೆಗೆದು ದುಃಖಿಸುತ್ತಿದ್ದ. ಕಣ್ಣೀರು ತಡೆದುಕೊಳ್ಳುವ ಶಕ್ತಿ ಅವನಿಗಿರಲಿಲ್ಲ. ಮನೆಯ ಒಳಗೆ ಹೊರಗೆ ಎಲ್ಲ ಕಡೆ ಅವನಿಗೆ ಸೀತೆಯೇ ಕಾಣಿಸುತ್ತಿದ್ದಳು. ಪಂಚವಟಿಯಲ್ಲಿ ಸಂತೋಷದಿಂದ ಓಡಾಡುತ್ತಾ
ಹೂತೋಟದಲ್ಲಿ ಸ್ಮಿತವದಳಲಾಗಿ ತಿರುಗಾಡುತ್ತಾ ದೇವರ ಪೂಜೆ ಮಾಡುತ್ತಾ ತಮ್ಮೊಂದಿಗಿರುತ್ತಿದ್ದ ಸೀತೆಯೇ ಅವನ ಕಣ್ಮುಂದೆ ಬರುತ್ತಿದ್ದಳು. ಅವನಿಗೆ ಸಮಾಧಾನವೇ ಇಲ್ಲವಾಗಿತ್ತು. ಅವಳ ಹೆಸರನ್ನು ಕರೆಯುತ್ತಾ ಕೂಗುತ್ತಾ ಕಾಡಿನ ತುಂಬ ಓಡಾಡುತ್ತಿದ್ದ. ಗಿಡ ಮರಗಳನ್ನೆಲ್ಲ ಸೀತೆಯನ್ನು ಕಂಡಿರಾ ಎಂದು ಪ್ರಶ್ನಿಸುತ್ತಿದ್ದ. ಆದರೆ ಅವನ ಎಲ್ಲ ಪ್ರಯತ್ನಗಳು ನಿಷ್ಪ್ರಯೋಜಕಗಳಾಗಿದ್ದವು. ಸೀತೆಯ ಸುಳಿವೇ ಸಿಕ್ಕಲಿಲ್ಲ. ಲಕ್ಷ್ಮಣನದ್ದೂ ಇದೇ ಕತೆ. ತನ್ನ ಮಾತೃ ಸಮಾನ ಅತ್ತಿಗೆ ಕಣ್ಮರೆಯಾಗಿದ್ದು ಸಹಿಸಲಾರದಾಗಿತ್ತು. ಜೊತೆಗೆ ತನ್ನ ಮೇಲೆ ಅವನಿಗೆ ಬೇಸರ. ಏನೇ ಆದರೂ ತಾನು ಅವಳನ್ನು ಬಿಟ್ಟು ಹೋಗಬಾರದಾಗಿತ್ತೆಂಬ ಅಪರಾಧಿ ಭಾವ. ಎಷ್ಟೇ ಹುಡುಕಾಡಿದರೂ ಅವಳ ಕುರುಹೇ ಕಾಣದಿದ್ದಾಗ ಹತಾಶೆಗೊಂಡ ಅವನು ಅಣ್ಣನೊಂದಿಗೆ ಕುಳಿತು ದುಃಖಿಸುತ್ತಿದ್ದ. ತಮ್ಮ ಪ್ರಯತ್ನವನ್ನು ಕೈಬಿಡದೆ ಇಬ್ಬರು ಹುಡುಕಾಡುತ್ತಲೇ ಇದ್ದರು. ಒಮ್ಮೆ ಹೀಗೆ ಕಾಡಿನಲ್ಲಿ ಹುಡುಕಾಡುತ್ತಿದ್ದಾಗ ಎಷ್ಟು ದೂರದಲ್ಲಿ ಇದ್ದಕ್ಕಿದ್ದಂತೆ ಗಾಯಗೊಂಡು ನರಳುತ್ತಾ ಸಾಯುತ್ತಾ ಬಿದ್ದಿದ್ದ ಜಟಾಯುವನ್ನು ಕಂಡರು. ರಾಮ ಪುನಃ ಇದ್ಯಾವುದೋ ರಾಕ್ಷಸ ಈ ರೀತಿ ಪಕ್ಷಿಯ ಛದ್ಮ ವೇಷದಲ್ಲಿದ್ದಾನೆಂದುಕೊಂಡು ತನ್ನ ಬಾಣವನ್ನೆಳೆದ. ಅಷ್ಟರಲ್ಲಿ ಕ್ಷೀಣ ದನಿಯೊಂದು ಕೇಳಿಸಿತು. ಹೇ ರಾಮ, ನಾನು ಪಕ್ಷಿರಾಜ ಜಟಾಯು. ನನ್ನ ಮಾತನ್ನು ಕೇಳು. ನಿನ್ನ ಪತ್ನಿ ಸೀತೆಯನ್ನು ಕದ್ದೊಯ್ಯುತ್ತಿದ್ದ ರಾವಣನನ್ನು ತಡೆಯಲು ಪ್ರಯತ್ನಿಸಿದ್ದರಿಂದಲೇ ನನಗೀ ಗತಿ ಬಂದಿದ್ದು. ಈಗಲೋ ಆಗಲೋ ನನ್ನ ಪ್ರಾಣ ಹೊರಟು ಹೋಗುತ್ತದೆ. ದಯವಿಟ್ಟು ನನ್ನ ಮಾತನ್ನು ಕೇಳು ಎಂದು ಹೇಳಿದ ಜಟಾಯು. ಈಗ ರಾಮ ತನ್ನೆಲ್ಲ ಆಯುಧಗಳನ್ನು ಪಕ್ಕಕ್ಕಿಟ್ಟು ಕುಳಿತು ಸನಿಹದಿಂದ ಮೃದುವಾಗಿ ಜಟಾಯುವನ್ನು ಎತ್ತಿಕೊಂಡು ತನ್ನ ಕಾಲ ಮೇಲೆ ಮಲಗಿಸಿಕೊಂಡ. ಜಟಾಯು ಮೇಲುಸಿರೆಳೆದುಕೊಳ್ಳುತ್ತಾ, ರಾಮ, ರಾವಣನನ್ನು ತಡೆದು ನಿಲ್ಲಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ. ಸಾಧ್ಯವಾಗಲಿಲ್ಲ. ನೀನು ತಕ್ಷಣ ರಾವಣನನ್ನು ಕೊಂದು ಸೀತಾಮಾತೆಯನ್ನು ಕರೆದುತ್ತಾ ನೀವಿಬ್ಬರೂ ಸುಖವಾಗಿರಿ ಎಂದು ಹೇಳಿ ರಾವಣ ಪ್ರಯಾಣಿಸಿದ ದಿಕ್ಕನ್ನು ತೋರಿಸಿ ಶ್ರೀರಾಮನ ಕೈ ಮೇಲೆಯೇ ಪ್ರಾಣ ಬಿಟ್ಟ. ಶ್ರೀರಾಮ ಸೀತೆಯರ ಸೇವೆ ಮಾಡಿದ ಕೃತಾರ್ಥ ಭಾವ ಅವನ ಮುಖದ ಮೇಲಿತ್ತು. ಭಾಗ 14ರಲ್ಲಿ ಮುಂದಿನ ಕಥೆಯನ್ನು ನೋಡೋಣ. ಧನ್ಯವಾದಗಳು.